ಸರ್ಕಾರದ ಏಕೈಕ ಕಂಬಳಕ್ಕೆ ಮತ್ತೆ ವಿಘ್ನ ಎದುರಾಗಿದೆ. 4 ಸಲ ನಡೆದ ಪಿಲಿಕುಳ ಕಂಬಳಕ್ಕೆ ಈ ಬಾರಿ ವಿರೋಧ ವ್ಯಕ್ತವಾಗಿದ್ದು ಜಿಲ್ಲಾಡಳಿತಕ್ಕೆ ಪತ್ರ ಕೂಡ ಹೋಗಿದೆ. ಇದು ಪೇಟಾಕ್ಕೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಹೇಗೆ ಅಂತೀರಾ? ಈ ವರದಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪಿಲಿಕುಳ ಕಂಬಳಕ್ಕೆ ತಯಾರಿ ನಡೆಯುತ್ತಿದೆ. ಆದರೆ ಅತ್ತ ಅದಕ್ಕೆ ಸಾಲು ಸಾಲು ಅಡ್ಡಿ ಆತಂಕಗಳು ಕೂಡ ಎದುರಾಗುತ್ತಿವೆ. ಕಂಬಳ ಆಯೋಜನೆಯಿಂದ ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನದಲ್ಲಿನ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಜಿಲ್ಲಾಡಳಿತಕ್ಕೆ ಪತ್ರ ಬರೆಯಲಾಗಿದೆ. ಇದು ಪೇಟಾಕ್ಕೆ ಅಸ್ತ್ರವಾಗಿ ಪರಿಣಮಿಸಿದ್ದು ಅದು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯದ ಏಕೈಕ ಸರ್ಕಾರಿ ಕಂಬಳಕ್ಕೆ ಈಗಾಗಲೇ ಪಿಲಿಕುಳದಲ್ಲಿ ಸಿದ್ಧತೆ ಆರಂಭಗೊಂಡಿದ್ದು ಕರೆ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದೆ. ಈ ಮಧ್ಯೆ ಕಂಬಳ ಆಯೋಜನೆಯಿಂದ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ನೀಡಿರುವ ಪತ್ರವೊಂದು ಪೇಟಾಕ್ಕೆ ಅಸ್ತ್ರವಾಗಿ ಹೈಕೋರ್ಟ್ನಲ್ಲಿ ಕಂಬಳ ವಿರುದ್ಧ ಕಾನೂನು ಸಮರಕ್ಕೆ ಕಾರಣವಾಗಿದೆ. ಕಂಬಳ ತುಳುನಾಡಿನ ಜಾನಪದ ಕ್ರೀಡೆಯಾಗಿದ್ದು ದೇಶ ವಿದೇಶದಲ್ಲಿ ತನ್ನ ಛಾಪು ಮೂಡಿಸಿದೆ. ಅದರಲ್ಲೂ 2014ರಲ್ಲಿ ಕಂಬಳ ಕ್ರೀಡೆ ಕಾನೂನು ತೊಡಕಿನಿಂದಾಗಿ ನಿಷೇಧವಾದಾಗ ಇಡೀ ಕರುನಾಡು ಕಂಬಳ ಪರ ಹೋರಾಟಕ್ಕೆ ನಿಂತಿತ್ತು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಸುಗ್ರೀವಾಜ್ಞೆಯ ಮೂಲಕ ಕಂಬಳಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅಲ್ಲದೆ ರಾಜ್ಯ ಕೇಂದ್ರ ಸರ್ಕಾರ ಕಾನೂನಿಗೆ ತಿದ್ದುಪಡಿ ಮಾಡಿ ಅಧಿಕೃತವಾಗಿ ಕಂಬಳ ಕ್ರೀಡೆಗೆ 2017 ಫೆಬ್ರವರಿಯಲ್ಲಿ ಅನುಮತಿ ನೀಡಿತು. ಈ ಮೂಲಕ ಕಂಬಳಕ್ಕಿದ್ದ ಅಡೆತಡೆಗಳು ನಿವಾರಣೆಯಾಗಿ ಮತ್ತೆ ಗತ ವೈಭವ ಪಡೆದುಕೊಂಡಿತು. ಕಂಬಳಕ್ಕಿದ್ದ ವಿಘ್ನ ನಿವಾರಣೆಯಾದ ಬಳಿಕ ರಾಜ್ಯದ ಏಕೈಕ ಸರ್ಕಾರಿ ಕಂಬಳ ಪಿಲಿಕುಳ ಕಂಬಳವನ್ನ ಮತ್ತೆ ನಡೆಸಬೇಕೆಂಬ ಒತ್ತಾಯ ಕಂಬಳ ಅಭಿಮಾನಿಗಳಿಂದ ಕೇಳಿ ಬಂದಿತ್ತು. 2008ರಿಂದ 2014ರವರೆಗೆ ಒಟ್ಟು 6 ಕಂಬಳಗಳು ಪಿಲಿಕುಳ ಗುತ್ತಿನ ಮನೆಯ ಮುಂಭಾಗ ನಡೆದಿವೆ. ಕಾನೂನು ತೊಡಕು, ಕೋವಿಡ್ ಕಾರಣದಿಂದ ನಿಂತು ಹೋಗಿದ್ದ ಪಿಲಿಕುಳ ಕಂಬಳವನ್ನ ಮತ್ತೆ ಆರಂಭಿಸಲು ಜಿಲ್ಲಾಡಳಿತ ನಿರ್ಧರಿಸಿತ್ತು. ಈ ಸೀಸನ್ನಲ್ಲಿ ಪಿಲಿಕುಳ ಕಂಬಳಕ್ಕೆ ನವೆಂಬರ್ 9ರಂದು ದಿನ ನಿಗದಿಪಡಿಸಲಾಗಿತ್ತು. ಆದರೆ ಮೂಡುಶೆಟ್ಟಿ ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಕಾರಣದಿಂದ ಪಿಲಿಕುಳ ಕಂಬಳ ಮುಂದೂಡಲು ನಿರ್ಧರಿಸಿ ನವೆಂಬರ್ 17, 19ಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ಪಿಲಿಕುಳ ಕಂಬಳಕ್ಕೆ ಪಿಲಿಕುಳದಲ್ಲಿರುವ ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನದ ನಿರ್ದೇಶಕ ಜಯಪ್ರಕಾಶ್ ಭಂಡಾರಿ ವಿರೋಧ ವ್ಯಕ್ತಪಡಿಸಿ ಇದರಿಂದ ಮೃಗಾಲಯದ ಪ್ರಾಣಿಗಳಿಗೆ ತೊಂದರೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ರು. ಇದನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡ ಪೇಟ ಹೈಕೋರ್ಟ್ನಲ್ಲಿ ಈ ಬಗ್ಗೆ ತಕರಾರೆತ್ತಿದ್ದು ಪಿಲಿಕುಳ ಕಂಬಳ ನಡೆಸಬಾರದೆಂದು ವಾದ ಮಂಡಿಸಿದೆ. ಪಿಲಿಕುಳದಲ್ಲಿ 2008ರಿಂದ 2014ರವರೆಗೆ ಜಿಲ್ಲಾಡಳಿತ 6 ಬಾರಿ ಕಂಬಳ ನಡೆಸಿದ್ದು, ಈ ಸಂದರ್ಭ ಈಗ ಆಕ್ಷೇಪ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದ ಪಿಲಿಕುಳ ಜೈವಿಕ ಉದ್ಯಾನವನದ ಜಯಪ್ರಕಾಶ್ ಭಂಡಾರಿ ಅವರೇ ಕಂಬಳ ವ್ಯವಸ್ಥಾಪಕರಲ್ಲಿ ಒಬ್ಬರಾಗಿದ್ರು. ಆಗ ಯಾವುದೇ ವಿರೋಧ ವ್ಯಕ್ತಪಡಿಸದ ಜಯಪ್ರಕಾಶ್ ಭಂಡಾರಿ ಅವರು ಈಗ ವಿರೋಧ ಮಾಡ್ತಾ ಇರುವುದು ಹಲವು ಪ್ರಶ್ನೆ, ಅನುಮಾನಗಳನ್ನ ಹುಟ್ಟುಹಾಕಿದೆ.